ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕೆ ಶೀಘ್ರ ದಿನಾಂಕ ನಿಗದಿ, ಶಾಸಕ ಸಿಎನ್ ಬಾಲಕೃಷ್ಣ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಲೋಕಾರ್ಪಣೆಗೆ ಶೀಘ್ರದಲ್ಲೇ ಸೂಕ್ತವಾದ ದಿನಾಂಕವನ್ನು ನಿಗದಿಪಡಿಸಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆಯ ಕಾಮಗಾರಿಯನ್ನ ವೀಕ್ಷಿಸಿ ಮಾತನಾಡಿದ ಅವರು, ಪ್ರತಿಮೆ ಅನಾವರಣಕ್ಕೆ ಜನವರಿ 26ರಂದು ದಿನಾಂಕ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ದಿನಾಂಕವನ್ನ ಮುಂದೂಡಲಾಗಿದೆ ಎಂದರು. ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪನವರು ಕಾರ್ಯಕ್ರಮದ ಸಲುವಾಗಿ ಹೊಳೆ ನರಸೀಪುರಕ್ಕೆ ತೆರಳುವ ಮಾರ್ಗ ಮಧ್ಯೆ ಪಟ್ಟಣಕ್ಕೆ ಭೇಟಿ ನೀಡಿ ಅಂಬೇಡ್ಕರ್ ಪ್ರತಿಮೆಯನ್ನ ವೀಕ್ಷಿಸಿ ಮುಖಂಡರೊಂದಿಗೆ ಚರ್ಚಿಸಿರುವುದು ಸ್ವಾಗತಾರ್ಹ ಎಂದ ಅವರು, ಪ್ರತಿಮೆ ಅನಾವರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿಮೆ ಕೆಳಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಉಳಿದಿದ್ದು, ಪ್ರತಿಮೆ ಮುಂಭಾಗ ಪ್ರತಿಮೆಗೆ ಅಡ್ಡವಾಗಿರುವ ಸಣ್ಣ ಮರಗಳನ್ನು ತೆರವುಗೊಳಿಸಲು ಮುಖಂಡರು ಮನವಿ ಮಾಡಿದ್ದು ಹಾಗೂ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಸುತ್ತಲೂ ನಿರ್ಮಾಣ ಮಾಡಲಾಗಿರುವ ಗ್ರಿಲ್ ಅಡ್ಡಿಯಾಗಿರುತ್ತಿರುವುದರಿಂದ ಸಣ್ಣ ಪುಟ್ಟ ಮಾರ್ಪಾಡು ಮಾಡಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಸಚಿವರೊಂದಿಗೆ ಚರ್ಚಿಸಿ ಸೂಕ್ತವಾದ ದಿನಾಂಕವನ್ನು ನಿಗದಿಪಡಿಸಿ ಎಲ್ಲ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಅವರುಗಳ ಸಲಹೆ ಪಡೆದು ಯಾವುದೇ ಲೋಪವಾಗದಂತೆ ಗೌರವಪೂರ್ವಕವಾಗಿ ಪ್ರತಿಮೆ ಅನಾವರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದೇ ಆವರಣದ ಮತ್ತೊಂದು ಬದಿಯಲ್ಲಿ ಮಹಾತ್ಮ ಗಾಂಧಿಯವರ ಪುತ್ಥಳಿಯನ್ನು ನಿರ್ಮಿಸಲು ಉದ್ದೇಶಿಸಿದ್ದು, ಅಡಿಪಾಯದ ನಕ್ಷೆ ಸಿದ್ಧವಾಗಿದ್ದು ಕಾಮಗಾರಿಯನ್ನು ಪ್ರಾರಂಭಿಸಲು ಸೂಚಿಸಲಾಗಿದ್ದು, ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ. ಪುತ್ಥಳಿ ನಿರ್ಮಾಣವಾಗಿ ಪುತ್ಥಳಿ ಸ್ಥಾಪನೆ ಮಾಡಲು 3-4 ತಿಂಗಳು ಕಾಲಾವಕಾಶದ ಅವಶ್ಯಕತೆ ಇದ್ದು, ಕಾಮಗಾರಿಗಳ ಮುಗಿದ ನಂತರ ಪುತ್ಥಳಿ ಅನಾವರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ದಲಿತ ಮುಖಂಡರಾದ ಬೆಳಗಿಹಳ್ಳಿ ಪುಟ್ಟಸ್ವಾಮಿ, ಜಿಆರ್ ಮಂಜುನಾಥ್, ನವಿಲೆ ಹೊಸೂರು ಚಂದ್ರಪ್ಪ, ಬಿಸಿಎಂ ಮಂಜಣ್ಣ, ದಂಡಿಗನಹಳ್ಳಿ ರವಿ, ಧರಣೇಶ್, ಶ್ರವಣಬೆಳಗೊಳ ಲಕ್ಷ್ಮಣ್, ಕಬ್ಬಳ್ಳಿ ಕೇಶವಮೂರ್ತಿ, ಟಿಎಪಿಸಿ ಎಂಎಸ್ನ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ನಿರ್ದೇಶಕರಾದ ಅನಿಲ್ ಮರುಗೂರು, ತಹಶೀಲ್ದಾರ್ ಜಿಎಸ್ ಶಂಕರಪ್ಪ, ಸಮಾಜ ಕಲ್ಯಾಣಾಧಿಕಾರಿ ಡಿಆರ್ ತ್ಯಾಗರಾಜ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥದ್ದು ದಿನಾಂಕ ನಿಗದಿ ಆಗಬೇಕಾಗಿದೆ. ಮಾನ್ಯ ತಹಶೀಲ್ದಾರರು, ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸರು, ನಮ್ಮ ತಹಶೀಲ್ದಾರ್, ಅದೇ ರೀತಿ ಚೀಫ್ ಆಫೀಸರು ಹಾಗೂ ಎಲ್ಲ ನಮ್ಮ ಜನಸಂಘದ ಮುಖಂಡರುಗಳು ಎಲ್ಲ ಮುಖಂಡರುಗಳು ಇದ್ದಾರೆ. ಈಗ ಜನವರಿ 26ರಂದು ಇದನ್ನು ಅನಾವರಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದಿನಾಂಕನೂ ಕೂಡ ನಿಗದಿ ಮಾಡಿದ್ದೆ. ಕಾರಣಾಂತರದಿಂದ ಮುಂದೆ ಹೋಯಿತು. ಮೊನ್ನೆ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಎಚ್.ಸಿ. ಮಹದೇವಪ್ಪವರು ಹೊಳೆ ನರಸೀಪುರಕ್ಕೆ ಕಾರ್ಯಕ್ರಮ ನಿಮಿತ್ತ ಹೋಗ್ಬೇಕಾದ್ರೆ ಅವರು ಕೂಡ ಬಂದು ನೋಡೋಗಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಮಾನ್ಯ ಕೃಷ್ಣ ಬೈರೇಗೌಡರು ಅವ್ರನ್ನೂ ಕೂಡ ಒಟ್ಟಿಗೆ ಈಗಾಗಲೇ 2-3 ಬಾರಿ ಚರ್ಚೆ ಮಾಡಿದ್ದಾರೆ. ಗುರುವಾರ ಮಾನ್ಯ ಕೃಷ್ಣ ಬೈರೇಗೌಡರನ್ನ ಒಂದು ಭೇಟಿ ನೀಡಿ ಒಂದು ಸೂಕ್ತವಾದಂಥ ದಿನಾಂಕ, ಯಾಕೆಂದರೆ ಇದೆಲ್ಲ ಲಾನ್ ಇವೆಲ್ಲ ಡೆವಲಪ್ ಮಾಡಬೇಕಾಗಿದೆ. ಇದು ಮಾತ್ರ ಮುಖ್ಯ ಅಲ್ಲ, ಇದು ಲಾನ್ ಮುಂದೆ ಆಗ್ತಾ ಹೋದರೆ ಸರಿಯಾಗಲ್ಲ. ಒಂದೆರಡು ಚಿಕ್ಕ ಮರಗಳಿದ್ದಾವೆ, ಅದು ತೆರವುಗೊಳಿಸ್ಬೇಕು ಅಂತ ಕೆಲವರೆಲ್ಲ ಅಭಿಪ್ರಾಯ ಮಾಡಿದ್ದಾರೆ. ಅದನ್ನು ಕೂಡ ತೆರವುಗೊಳಿಸಬಹುದು. ಕೆಲವು ಸಣ್ಣ ಪುಟ್ಟ ಆಲ್ಟ್ರೇಷನ್ ಹೇಳಿದ್ದಾರೆ, ಅದನ್ನು ಕೂಡ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ. ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮೇಲೆ ಹೋಗಿ ಗೌರವಪೂರ್ವಕವಾಗಿ ಹಾರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ 1.5 ಅಡಿ ಸ್ಟೆಪ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಪುಷ್ಪಮಾಲೆ ಆಗ್ತಕ್ಕಂಥದ್ದಕ್ಕೆ ಸ್ವಲ್ಪ ನಾವು ತುಂಬ ಕಷ್ಟಪಡಬೇಕಾಗ್ತದೆ. ಅಲ್ಲಿ ಒಂದು ಸೈಡ್ ನಾವು ಸ್ಟೆಪ್ ಮಾಡಲಿಕ್ಕೆ ನಾವು ಮಾನ್ಯ ತಹಶೀಲ್ದಾರ್ ನಾವು ಮಾಡಿದ್ದೇವೆ. ಅದನ್ನು ಕೂಡ ಮಾಡಿಸ್ಕೊಟ್ಟು, ಏಕೆಂದರೆ ಬಂದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಇರಬಾರ್ದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇವತ್ತು ಅಫಿಷಿಯಲಿ ಇವತ್ತೆಲ್ಲ ಮೀಟಿಂಗ್ ಕೂಡ ಮಾಡಿದ್ದೀವಿ. ಈ ಕೆಲಸನೂ ಕೂಡ ಚೆನ್ನಾಗಾಗಿದೆ. ನಾವು 3-4% ಕೆಲಸಗಳಿದೆ. ಮುಂಭಾಗ ಲಾನು ವಗೈರೆ ಇವೆಲ್ಲ ಕೂಡ ಆಗಿದೆ. ಆಮೇಲೆ ಸ್ಟೋನನ್ನು ಎಲ್ಲ ಅನಾವರಣ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಒಂದು ಉನ್ನತ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಿಂದೆನೂ ಕೂಡ ಪೂರ್ವಭಾವಿ ಮೀಟಿಂಗ್ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ದಿನಾಂಕ ಏನು ನಿಗದಿ ಆಗುತ್ತೋ ಆ ದಿನಾಂಕಕ್ಕೆ ಪೂರ್ವದಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ಅಧಿಕಾರಿಗಳು, ಎಲ್ಲ ಸಂಘಟನೆಗಳವರು, ಎಲ್ಲ ಮುಖ್ಯಸ್ಥರನ್ನೆಲ್ಲ ಕರೆಸಿ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಒಂದು ಗೌರವಪೂರ್ವಕವಾಗಿ ಅನಾವರಣ ಮಾಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕನುಗುಣವಾಗಿ ಮುಂದುವರಿತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಎಲ್ಲ ನಮ್ಮ ಚಂದ್ರಪ್ಪ, ಮಂಜು, ವೆಂಕಟೇಶ್, ಅದೇ ನಮ್ಮ ಗೋವಿಂದು, ಪುಟ್ಸ್ವಾಮಿಯವರು, ಅನೇಕ ನಮ್ಮ ರವಿಯವರು ಇರ್ಬೋದು, ಅನೇಕ ಮುಖಂಡರುಗಳು, ಧರಣೇಶ್ ಅವರು ಎಲ್ಲ ಇದ್ದಾರೆ. ಇದು ಕೂಡ ನಮ್ಮ ಬಿಸಿಎಂ ಮಂಜಣ್ಣವರು ಇದ್ದಾರೆ, ಲಕ್ಷ್ಮಣ್ ಅವರಿದ್ದಾರೆ, ಅನೇಕ ಮುಖಂಡರು